ಕಾಲದ ಒಂದು ಜಾಣತನ ಇದೆ. ನಿನಗೇನು ಬೇಕು ಅದಕ್ಕೆ ನೀನು ಹೊಂದಿಕೊಳ್ಳಲೇಬೇಕು ಅನ್ನುವಂಥ ಒಂದು ಅಲಿಖಿತ ನಿಯಮ ನಮಗೆ ಅರಿವಿಲ್ಲದೆ ಅದು ನಮ್ಮ ಮೇಲೆ ಹೇರಿಬಿಡತ್ತೆ ಅನಿಸುತ್ತೆ. ಎಲ್ಲ ಕರ್ನಾಟಕದವರನ್ನು ಅನ್ನೋಕ್ಕಿಂತ ಕನ್ನಡಿಗರನ್ನು ಒಂದೇ ರಾತ್ರಿಯಲ್ಲಿ ವಿಮರ್ಶಕರನ್ನಾಗಿ ಮಾಡಿದಂತಹ ಕೀರ್ತಿ ಮಮತಾ ಅವರಿಗೆ ಸಲ್ಲುತ್ತೆ. ಒಂದೇ ಒಂದು ಪದ್ಯದಿಂದ ಅವರು ಎಲ್ಲರನ್ನೂ ಈ ಮೂಲಕ ಒಳಗೊಂಡರು. ಬಹುಶಃ ಕಳೆದ ತಿಂಗಳು, ಬಹುಶಃ ಒಂದು ತಿಂಗಳ ಹಿಂದೆ ಫೇಸ್ಬುಕ್ಕಲ್ಲಿ ಅವರ ಒಂದು ಕವಿತೆಗೆ ಬಂದಂಥ ವಿರೋಧ ಇರಬಹುದು, ಅಭಿಪ್ರಾಯಗಳಿರಬಹುದು, ಮತ್ತು ಇನ್ನೇನೇನೋ ಇರಬಹುದು. ಸೊ ಕವಿತೆಯ ಶಕ್ತಿ. ನನಗೆ ವಿಮರ್ಶೆ ಅಂತ ಬಂದಾಗ, ಕ್ಷಮಿಸಿ, ಪತ್ರಿಕೆಯಲ್ಲಿ ಕೆಲಸ ಮಾಡಿದ ಅನುಭವ ಇದ್ದದ್ರಿಂದ ಒಂದು ಘಟನೆ ನೆನಪಾಗ್ತಾ ಇದೆ. ಹೆಸರಾಂತ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ, ಪುರವಣಿ ವಿಭಾಗದಲ್ಲಿ. ಆ ಸೆಕ್ಷನ್ನಲ್ಲಿ ಬೆಳಗ್ಗೆನೂ ಯಾರೂ ಬಂದಿರಲಿಲ್ಲ. ಪುಸ್ತಕಗಳು ಕೊರಿಯರ್ ಮೂಲಕ, ಪೋಸ್ಟ್ಗಳ ಮೂಲಕ ಟೇಬಲ್ಗೆ, ಸಂಪಾದಕರ ಟೇಬಲ್ಗೆ, ಪುರವಣಿಯ ಸಂಪಾದಕರ ಟೇಬಲ್ಗೆ ತಲುಪಿರ್ತವೆ. ಸೊ ಅವುಗಳನ್ನು ಬಿಚ್ಚಿ ನೋಡಿ ಮಾಡಿ ಯಾವ್ಯಾವ ಪುಸ್ತಕಗಳನ್ನು ಯಾವ್ಯಾವುದಕ್ಕೆ ತಗೊಳ್ಬೇಕು ಏನು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳುವಂಥ ಒಂದು ಕೆಲಸ ಇರುತ್ತೆ. ಸಾರಿ. ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ವಿನಂತಿ ಪತ್ರಗಳಿರ್ತವೆ. ಅದನ್ನು ತುಂಬ ಕ್ರಿಯಾತ್ಮಕವಾಗಿ, ಸೃಜನಶೀಲವಾಗಿ, ವಿನಯದಿಂದ ಅವರವರ ಅಭಿವ್ಯಕ್ತಿಗೆ ತಕ್ಕ ಹಾಗೆ ಪತ್ರಗಳನ್ನು ಬರೆದಿರ್ತಾರೆ. ಉದ್ದೇಶ ಏನಿರುತ್ತೆ? ಸಹಜ, ನಾವು ಬರೆದಿದ್ದು 4 ಜನಕ್ಕೆ ತಲುಪಬೇಕು ಅನ್ನೋದು ಒಂದು ಒಳ ಆಸೆ, ಯಾರ ಒಬ್ಬ ಲೇಖಕರ ಒಳ ಆಸೆ ಇರುತ್ತೆ. ಸೊ ಒಂದು ಕವರ್ನ ನಾನು ಓಪನ್ ಮಾಡಿದೆ. ಅದರಲ್ಲಿ ಒಂದು ಪತ್ರ ಇತ್ತು. ಪತ್ರದ ಜೊತೆಗೆ 4 ಪುಟದ ವಿಮರ್ಶೆ ಇತ್ತು. ಓದ್ತಾ ಹೋದೆ. ನೋಡಿದ್ರೆ ಒಬ್ಬ ಪ್ರಸಿದ್ಧ ಕವಿಯ ಪುಸ್ತಕ ಅದು. ಒಬ್ಬ ಪ್ರಸಿದ್ಧ ಇನ್ನೊಬ್ಬ ಕವಿ ಆ ಪುಸ್ತಕದ ಬಗ್ಗೆ ವಿಮರ್ಶೆ ಬರೆದಿದ್ರು. ವಿಮರ್ಶೆ ಬರೆದವರು ಈಗಿಲ್ಲ. ಯಾರ ಪುಸ್ತಕ ಇತ್ತು ಅದಿತ್ತೆ. ಒಕ್ಕಣೆ ಹೀಗಿತ್ತು: ಸಂಪಾದಕರಿಗೆ ನಮಸ್ಕಾರ, ನಾವು ಫೋನಿನಲ್ಲಿ ಮಾತನಾಡಿದಂತೆ ನನ್ನ ಪುಸ್ತಕದ ವಿಮರ್ಶೆಯನ್ನು ಇಂಥವರು ಬರೆದಿದ್ದಾರೆ, ದಯವಿಟ್ಟು ಅದನ್ನು ಪ್ರಕಟಿಸಬೇಕು ಅಂತ. ಸೊ ಯಾಕೆ ನನಗಿದು ಈ ತನಕನೂ ಒಂಥರ ಹಾಂಟ್ ಮಾಡುತ್ತೆ ಅಂದರೆ, ಮನ್ನಣೆ ಅನ್ನೋದು ಮತ್ತು ನನ್ನ ಆ ಹಪಾಹಪಿ ಅನ್ನೋದು ಜಾಸ್ತಿ ಆಗಿ ಪ್ರಸಿದ್ಧರಾಗ್ತಾರ, ಹೇಗೆ ಏನು ಅನ್ನೋ ಒಂದು ಗೊಂದಲ ಶುರುವಾಯಿತು ನನಗೆ. ಆ ಟೈಮಲ್ಲಿ ಸಂಪಾದಕರಿಗೆ ಕೇಳಿದೆ, ಏನು ಮಾಡಬೇಕು? ಈ ಥರ ನಾವು ಎಷ್ಟು ಒಂದು ಗೌರವ ಇಟ್ಕೊಂಡಿರ್ತೀವಿ, ದೊಡ್ಡವರು ಅಂದ್ಕೊಂಡಿರ್ತೀವಿ, ಅವರ ಕವಿತೆಗಳನ್ನು ಓದಿ ಪ್ರಭಾವಕ್ಕೆ ಒಳಗಾಗಿರ್ತೀವಿ. ಇದೆಲ್ಲ ಇದ್ದಾಗ ಒಂದು ಸೆಕೆಂಡಲ್ಲಿ ಅದು ಜರ್ರಂತ ಬೀಳತ್ತಲ್ಲ, ಇದು ತುಂಬ ಬೇಸರ ಅನಿಸುತ್ತೆ. ಆದರೆ ಬಹುವಚನ ವಿಮರ್ಶೆ ಪತ್ರಿಕೆಯಲ್ಲಿ ಅವರು ಒಂದು ಮೊದಲನೇ ಸಂಚಿಕೆಯಲ್ಲಿ ಹಾಕಿದ್ರು, ಸಾದರ ಸ್ವೀಕಾರ ಇರುವುದಿಲ್ಲ. ಸೊ ಸಂಪಾದಕರೇ ವಿಮರ್ಶಕರಿಗೆ ಪುಸ್ತಕಗಳನ್ನು ಕಳಿಸಿಕೊಡ್ತಾರೆ ಅಂತ ಹೇಳಿ. ಆ ಒಂದು ಪ್ರೊಫೆಷ್ನಲಿಸಮ್, ಇದನ್ನು ನಿರೀಕ್ಷೆ ಮಾಡ್ತಾ ಬಂದವರು ನಾವೆಲ್ಲ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಾಗ. ಇಂಥ ವಿರೋಧಾಭಾಸಗಳು ಆಗ್ತಾ ಇರ್ತವೆ, ಆದರೆ ಅವನ್ನ ಮರೆಯೋದಕ್ಕೂ ಆಗೋದಿಲ್ಲ. ಸೊ ಒಂದು 10 ವರ್ಷದ ಹಿಂದಿನ ಸಂದರ್ಭ ಇವತ್ತು ನನಗಿಲ್ಲಿ ಅದನ್ನು ನೆನಪಿಸ್ತು. 2016ರಲ್ಲಿ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಅಕ್ಷರಶಃ ಕಂಪಿಸ್ತು. ಕಂಪಿಸಿದಾಗ ಅದು ಇದ್ದ ಹಾಗೆ ಇರೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಪಲ್ಲಟಗೊಂಡಿದ್ದು ಅಸ್ತಿತ್ವಕ್ಕಾಗಿ ರೂಪಾಂತರ ಆಗಲೇಬೇಕಾಗತ್ತೆ. ಸೊ ಅಂಥ ರೂಪಾಂತರಕ್ಕೆ ಪತ್ರಿಕೋದ್ಯಮ ಕೂಡ ಒಳಗಾಯಿತು. ಅದರಲ್ಲೂ ಪುರವಣಿಗಳು ಅದರ ಪರಿಣಾಮವನ್ನು ಗಂಭೀರವಾಗಿ ಪರಿಗಣಿಸಬೇಕಾಯಿತು. 8-10 ಪುಟಗಳ ತನಕ ನಾವು ಸಾಹಿತ್ಯವನ್ನು, ಕಲೆಯನ್ನು, ಸಂಸ್ಕೃತಿಯನ್ನು ಕಾಯ್ದು, ವಾರಗಟ್ಟಲೆ ಕಾಯ್ದು ಓದ್ತಾ ಇದ್ವಿ. ಆದರೆ 1 ಇಂಚಿನ QR ಕೋಡ್ನಲ್ಲಿ ಅದೆಲ್ಲ ಅಡಕವಾಯಿತು. ಇರಲಿ, ಇಷ್ಟಾದರೂ ಒಂದು ಸಮಾಧಾನ ಇದೆಯಲ್ಲ ಇಂಥ ಕಾಲಘಟ್ಟದಲ್ಲಿ ಅಂತ ಅದು ಬೆಳಕಿಂಡಿ ಥರ ಅದನ್ನು ನಾವು ಕಾಯ್ದು ಓದೋದಕ್ಕೆ ಶುರು ಮಾಡಿದ್ವಿ. ಆದರೂ ಪತ್ರಿಕೆಯನ್ನು, ಕಾಗದವನ್ನು, ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದುವಂಥ ಸುಖ ಬೇರೆಯೇ. ಅದು ನಮ್ಮಲ್ಲಿ ಆಳವಾಗಿ ಇನ್ನೂ ಬೇರೂರಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ
ಮತ್ತೆ ಓದುವ ಮತ್ತು ಹೊಸತನ್ನು ಓದುವ ಹಂಬಲಕ್ಕಾಗಿ ಮತ್ತೆ ನಾವು ಡಿಜಿಟಲ್ಗೆ ಶಿಫ್ಟ್ ಆದ್ವಿ. ಅದು ಕಾಲದ ಒಂದು ಜಾಣತನ ಇದೆ. ನಿನಗೇನು ಬೇಕು ಅದಕ್ಕೆ ನೀನು ಹೊಂದಿಕೊಳ್ಳಲೇಬೇಕು ಅನ್ನುವಂಥ ಒಂದು ಅಲಿಖಿತ ನಿಯಮ ನಮಗೆ ಅರಿವಿಲ್ಲದೆ ಅದು ನಮ್ಮ ಮೇಲೆ ಹೇರಿಬಿಡತ್ತೆ ಅನಿಸುತ್ತೆ. ಸೊ ಹೀಗಿದ್ದಾಗ ಕೋವಿಡ್ ಬಂತು. ಕೋವಿಡ್ ಸಮಯದಲ್ಲಿ ಹೊಸ ಹೊಸ ಪ್ರಕಾಶಕರು ಹುಟ್ಕೊಂಡ್ರು, ಲೇಖಕರೇ ಪ್ರಕಾಶಕರಾದರು, ಹೊಸ ಬರಹಗಾರರು ಹುಟ್ಕೊಂಡ್ರು. ಹೊಸ ಓದುಗರನ್ನು ಹುಟ್ಟು ಹಾಕೋದು ಹೇಗೆ ಎಂಬ ಯೋಚನೆಗಳಲ್ಲಿ ಸಂತೆಗಳು, ಉತ್ಸವಗಳು, ಹಬ್ಬಗಳು ಎಲ್ಲನೂ ತುಂಬ ವಿಜೃಂಭಣೆಯಿಂದ ಇವತ್ತು ನಡೀತಾ ಇದ್ದಾವೆ. ಮುಂದೆ ಕೂಡ ಅವು ತುಂಬ ಯಶಸ್ವಿಯಾಗಿಯೇ ನಡೀತವೆ. ಯಾಕಂದರೆ ವ್ಯಾಪಾರ ತಂತ್ರಗಳನ್ನು ಅನುಸರಿಸಿದಾಗ ಯಾವುದಾದ್ರೂ ಗೆಲ್ಲತ್ತೆ. ಪುಸ್ತಕೋದ್ಯಮ ಕೂಡ ಇವತ್ತು ಉದ್ಯಮಗಳಂತೆ, ಬೇರೆ ಉದ್ಯಮಗಳಂತೆ ಒಂದು ಉದ್ಯಮವಾಗಿರುವಾಗ ತಂತ್ರಗಳನ್ನು ಅವರು ಅನುಸರಿಸಲೇಬೇಕಾಗತ್ತೆ. ಪುಸ್ತಕವನ್ನು ಪ್ರಾಡಕ್ಟ್ ಅಂತ ನೋಡಿದಾಗ ಈಗ ನಡೀತಿರೋದೆಲ್ಲ ಸರಿಯೇ ಇದೆಯಲ್ಲ ಅಂತ ಯಾರಿಗಾದರೂ ಅನಿಸತ್ತೆ, ನಿಜ. ಆದರೆ ಮಾರಾಟ ತಂತ್ರಗಳಿಂದ ಒಂದು ಸಾಹಿತ್ಯಿಕ ಕೃತಿ ಮೇಲುಗೈ ಸಾಧಿಸಬಹುದು. ಆದರೆ ಒಂದು ಸಾಹಿತ್ಯ ಕೃತಿಗೆ ಬೇಕಾಗಿರುವಂಥದ್ದು ಅಂಕಿ ಸಂಖ್ಯೆಗಳ ಅಸ್ತಿತ್ವ ಅಲ್ಲ, ಓದುಗರ ಹೃದಯದಲ್ಲಿ ಒಂದು ಆಪ್ತ ಜಾಗ. ಅದು ಯಾವಾಗ ಸಾಧ್ಯವಾಗುತ್ತೆ? ಆ ಕೃತಿಯು ಓದುಗರ ಹೃದಯದಲ್ಲಿ ಬೌದ್ಧಿಕವಾಗಿ ಮೀಟುಗಳನ್ನು ಹುಟ್ಟು ಹಾಕಿದಾಗ, ಅವರ ಮನಸ್ಸಿನಲ್ಲಿ ಭಾವನಾತ್ಮಕ ತರಂಗಗಳನ್ನು ಎಬ್ಬಿಸಿದಾಗ ಮಾತ್ರ. ಅಂಥ ಕೃತಿಯನ್ನು ಗುರುತಿಸುವ ಕೆಲಸ ಪತ್ರಿಕಾ ಸಂಪಾದಕರದ್ದು ಮತ್ತು ವಿಮರ್ಶಕರದ್ದು. ಇದು ಅತ್ಯಂತ ಜವಾಬ್ದಾರಿಯುತ ಕೆಲಸ. ಆದರೆ ಈ ವಿಮರ್ಶೆ ಅನ್ನೋದು ಇಂದಿನ ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗೆ ತನ್ನ ಕೆಲಸವನ್ನು ಹೊಸಗಣ್ಣಿನಿಂದ ನೋಡ್ತಾ ಇದೆ, ಮಾಡ್ತಾ ಇದೆ ಅಂತ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿಮರ್ಶಾ ಮಾದರಿಗಳನ್ನು ಗಮನಿಸಿದರೆ ಒಂದು ಅಕಾಡೆಮಿಕ್ನ ಮಾನಗಳು ಮತ್ತು ದಂಡಗಳು, ಅದರ ಪ್ರಭುತ್ವದಲ್ಲಿ ತೀರ್ಪು ಹೊರಡಿಸುವಂಥ ಪರಂಪರಾಗತವಾದ ಮಾದರಿ ಅದಿನ್ನೂ ಇದೆ. ಇನ್ನೊಂದು ವಿಮರ್ಶಕನ ಪಾಂಡಿತ್ಯ ಪ್ರದರ್ಶನ, ಸ್ವವ್ಯಾಮೋಹ ಮಧ್ಯೆ ನಲುಗಿ ಹೋಗುವಂಥ ಭಯಂಕರ ಮಾದರಿ. ಮತ್ತೊಂದು ಅದು ಕೃತಿಯ ಬಗೆಗಿನ ಟಿಪ್ಪಣಿಯೋ, ಪ್ರಬಂಧವೋ, ಪರಿಚಯವೋ, ವಿಮರ್ಶೆಯೋ ಎನ್ನುವುದು ಓದಿಗರಿಗಷ್ಟೇ ಅಲ್ಲ, ಸ್ವತಃ ಬರೆದವರಿಗೂ ಗೊಂದಲ ಉಂಟು ಮಾಡುವಂಥ ಪ್ರಚಂಡ ಮಾದರಿ. ಈ ಎಲ್ಲ ಕಲಸು ಮೇಲುಗರಗಳ ಮಧ್ಯೆ ಪತ್ರಿಕೆಗಳಲ್ಲಿ ನಿಜವಾದ ವಿಮರ್ಶೆ ಕಾಣ್ತಾ ಇಲ್ಲ. ನಾನು TV9 ಸೇರುವ ಹೊತ್ತಿಗೆ ವಿಮರ್ಶೆಯೇ ಬೇಡ ಎನ್ನುವಷ್ಟು ನನಗೆ ರೇಜಿಗೆ ಹುಟ್ಟಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಇರಬಹುದು, ಬ್ಲಾಗ್ಗಳಲ್ಲಿ ಇರಬಹುದು, ಪುಸ್ತಕ ತಯಾರಾಗ್ತಿದ್ದ ಹಾಗೆಯೇ ವಿಮರ್ಶೆಗಳನ್ನು ಬರೆಸಿ ಅದನ್ನು ಬಹು ಮುಂಚಿತವಾಗಿಯೇ ಅದರ ಪ್ರಚಾರಾರ್ಥವಾಗಿ ಅದನ್ನು ಒಂದು ಬಳಸಿಕೊಳ್ಳುವ ಕ್ರಮ ಇದೆಯಲ್ಲ. ಅಂದರೆ ಒಂದು ಪುಸ್ತಕ ಬಂದಾಗ ಓದುಗನಿಗೆ ಬಿಡಬೇಕದನ್ನು, ಬಿಡದೆ ಒಂದು ಹೇರಿ ಬಿಡೋದು, ಒಂದು ಚೌಕಟ್ಟನ್ನು ಹಾಕಿ ಬಿಡೋದು ವ್ಯಾಪಾರ ತಂತ್ರಗಳಲ್ಲಿ ಇದೂ ಒಂದಾಗಿರಬಹುದು. ಆದರೆ ಒಟ್ಟಾರೆಯಾಗಿ ನೋಡಿದಾಗ ಮತ್ತು ಪ್ರಕಾಶಕರೇ ಮತ್ತು ಲೇಖಕರೇ ವಿಮರ್ಶೆಗಳನ್ನು ಬರೆಯಿಸಿ ಕಳಿಸೋದಕ್ಕೆ ಶುರು ಮಾಡಿದಾಗ ವಿಮರ್ಶೆ ಬೇಡ ಅಂತಲೇ ಅನ್ನಿಸ್ತು. ಸೊ ಹೀಗಿದ್ದಾಗ ಎಲ್ಲರೂ ಬರೆಯೋರೇ ಇವತ್ತು, ಪ್ರಕಟಿಸುವವರೇ ಇವತ್ತು. ಹಾಗಿದ್ದರೆ ಹೊಸಗಣ್ಣಿನಿಂದ ಅದನ್ನು ಹೊಸ ಓದುಗರಿಗೆ ತಲುಪಿಸುವಂತಹ ಜವಾಬ್ದಾರಿ ಯಾರು ಮಾಡ್ತಾ ಇದ್ದಾರೆ? ಈಗ ಎಲ್ಲ ಹಿನ್ನೆಲೆಯಿಂದ ಬಂದಂತಹ ಬರಹಗಾರರನ್ನು ಎಲ್ಲರಿಗೂ ತಲುಪಿಸುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಪತ್ರಿಕೆಗಳು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾವೆ? ಆಮೇಲೆ ವೆಬ್ ಪೋರ್ಟಲ್ಗಳು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾವೆ? ಸಾಹಿತ್ಯ ಹಬ್ಬಗಳಿರಬಹುದು, ಸಂತೆಗಳಿರಬಹುದು, ಎಲ್ಲರಿಗೂ ಹೋಗೋದಕ್ಕಾಗತ್ತಾ? ಎಲ್ಲರಿಗೂ ಒಳಗೊಳ್ಳೋದಕ್ಕೆ ಆಗತ್ತಾ? ಸೊ ಹೀಗಿದ್ದಾಗ ಇದೇನು ಮುಗೀತನ್ಸತ್ತೆ ವಿಮರ್ಶೆದು ಅಂತ ಯೋಚನೆ ಮಾಡ್ತಿರುವಾಗ ಬಹುವಚನ ಬಳಗದವರು ಈ ಒಂದು ಬಹುವಚನ ವಿಮರ್ಶೆಯನ್ನು ಹೊರಗೆ ತರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಇದು ಕುತೂಹಲ ಅಂತೂ ಇತ್ತು. ಎಷ್ಟರ ಮಟ್ಟಿಗೆ ಇದು ಸಾಫಲ್ಯ ಕಾಣಬಹುದು, ಎಷ್ಟರನ್ನು ಇದು ರೀಚ್ ಆಗಬಹುದು. ಇವತ್ತು ಪುಸ್ತಕಗಳನ್ನು ಓದುವವರೇ ಕಡಿಮೆ ಇದ್ದಾಗ ವಿಮರ್ಶೆಗಳನ್ನು ಓದುವವರು ಎಷ್ಟು ಜನ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಹುಟ್ಟುಹಾಕಿತು. ಆದರೆ ಒಂದೊಂದು ಸಂಚಿಕೆಗಳು ಬರ್ತಿದ್ದ ಹಾಗೆ ನನ್ನ ಅಭಿಪ್ರಾಯ ಬದಲಾಯಿತು. ಎಲ್ಲರನ್ನೂ ಒಳಗೊಳ್ಳುವಂತಹ ಎಲ್ಲ ವಾದವನ್ನು, ಎಲ್ಲ ಸಿದ್ಧಾಂತವನ್ನು ಹೊಸಗಣ್ಣಿನಿಂದ ನೋಡುವಂತಹ ಬರಹಗಾರರು, ಸಂಶೋಧಕರು ಮತ್ತು ವಿಮರ್ಶಕರು ಅಲ್ಲಿ ಬರಿತಾ ಹೋದರು.
ಹೌದಲ್ಲ? ಈ ಪುಸ್ತಕವನ್ನು ಓದಬೇಕಲ್ಲ. ಖಂಡಿತ ಮಮತಾ ಅವರು ಹೇಳಿದರು, ಒಂದು ಪುಸ್ತಕವನ್ನು, ಒಂದು ಕೃತಿಯನ್ನು ಅವರವರ ಕೋನಗಳಿಗೆ ತಕ್ಕಂತನೇ ನೋಡ್ತಾರೆ. ಸೊ ಆ ಹೊಸ ಬಗೆಯನ್ನು ಮತ್ತು ಬೇರೆ ಬೇರೆ ದೃಷ್ಟಿಕೋನಗಳನ್ನು ಕಾಣಿಸುವಂತಹ ಸೃಜನಶೀಲತೆ ಇರಲೇಬೇಕು. ಈಗ ನಾನೇನು ನೋಡ್ತೀನಿ ಅಥವಾ ನನ್ನ ಒಬ್ಬ ಲೇಖಕಿಯಾಗಿ ನಾನು ಏನು ಬರೆದಿದ್ದೀನಿ ಅದೇ ನಿಮಗೂ ಕಾಣಬೇಕು ಅಂತಂದರೆ ಅದು ಅದರ ಸೋಲು ಅಲ್ವಾ? ಏಕೆಂದರೆ ತುಂಬ ವೈವಿಧ್ಯಮಯವಾದ ಹಿನ್ನೆಲೆಯಿಂದ, ತುಂಬ ಭಿನ್ನವಾದ ಅನುಭವಗಳಿಂದ ನಾವೆಲ್ಲ ಬಂದಿದ್ದೀವಿ. ಸೊ ನನಗಿದು ತುಂಬ ಇಂಪಾರ್ಟೆಂಟ್ ಅನಿಸಿದ್ದು ಇನ್ನೊಬ್ಬರಿಗೆ ಅದು ಇಂಪಾರ್ಟೆಂಟ್ ಅನ್ನಿಸ್ಲಿಕ್ಕಿಲ್ಲ. ಅಥವಾ ಇದು ತುಂಬ ಏನೋ ಇದರಲ್ಲಿದೆ ಅಂದಿದ್ದು ಇನ್ನೊಬ್ಬರಿಗೆ ಏನೂ ಇಲ್ಲ ಅನ್ನಿಸ್ಬೋದು, ತುಂಬ ಸಹಜ ಅನ್ನಿಸ್ಬಹುದು. ಅವರವರ ಅಭಿಪ್ರಾಯಗಳಿಗೆ ಮತ್ತು ದೃಷ್ಟಿಕೋನಗಳಿಗೆ ಅಲ್ಲಿ ಆಸ್ಪದ ಇರಬೇಕು. ಸೊ ನೀವು ಹೇಳಿದಾಗೆ ಹೊಸ ದೃಷ್ಟಿಕೋನದಿಂದ, ಹೊಸ ಕಣ್ಣಿನಿಂದ ಇಂದಿನವರ ಬರಹಗಳನ್ನು ನೋಡೋ ಅವಶ್ಯಕತೆ ಖಂಡಿತ ಇದೆ. ಮತ್ತು ಅಕಾಡೆಮಿಕ್ಸ್ ಅಂತ ನೋಡಿದಾಗ ಅಲ್ಲಿಯ ಈ ಪರಂಪರಾಗತ ವಿಮರ್ಶೆಯ ಮಾನದಂಡಗಳು ಕೂಡ ಅದು ರಿವೈಸ್ ಆಗಲೇಬೇಕು. ಇದನ್ನು ನಾನು ಕೂಡ ಅನುಮೋದಿಸ್ತೀನಿ. ಈಗಾಗಲೇ ಬಹುವಚನ ಇದನ್ನು ಪ್ರಾಕ್ಟಿಕಲ್ಲಾಗಿ ಪ್ರಯತ್ನ ಮಾಡ್ತಾ ಇದೆ. ಇದು ಇನ್ನಷ್ಟು ವಿಸ್ತಾರವಾಗಿ ಒಳಗೊಳ್ಳಬೇಕು ಮತ್ತು ಬರೀ ವಿಮರ್ಶೆಗಷ್ಟೇ ಸೀಮಿತವಾಗದೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳನ್ನು, ಆಯಾಮಗಳನ್ನು ಒಳಗೊಳ್ಳುವಂಥ ವ್ಯಾಪ್ತಿಯನ್ನು ಈ ಪತ್ರಿಕೆ ಪಡೆದುಕೊಳ್ಳಬೇಕು.